येन चराचरं तत्पदं दर्शितं येन तस्मै श्रीगुरवे नमः। ईशानः सर्वविद्यानां जगदादिगुरुशिवः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरंपरां। ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನು ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತಾ, ಗ್ರಾಮದೇವತೆಯಾಗಿರ್ತಕ್ಕಂಥ ಜಗಜ್ಜನನಿ ಜಗನ್ಮಾತಾ ದಾನಮ್ಮ ದೇವಿಯ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಈ ಒಂದು 16ನೇ ವಾರ್ಷಿಕ ಉತ್ಸವ ಕಾರ್ಯಕ್ರಮ ಹಾಗೂ ಈ ಕ್ಷೇತ್ರದ ಅಧಿಪತಿಗಳು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸರಳ ಜೀವನವನ್ನು ನಡೆಸ್ತಿರ್ತಕ್ಕಂಥ ಮಾತೋಶ್ರೀಯವರಾಗಿರುವ ಅಕ್ಕ ಮಹಾದೇವಿ ತಾಯಿಯವರ 50ನೇ ಒಂದು ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಒಂದು ಭವ್ಯ ಕಾರ್ಯಕ್ರಮಗಳು. ಈ ಕ್ಷೇತ್ರದ ಅಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಮಾತೋಶ್ರೀಯವರ ಚರಣಾರವಿಂದಗಳಲ್ಲಿ ಅನೇಕ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವ ಭೀಮಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವ ಚಿಕ್ಕಪಡಸಲಿಗೆಯ ಮಾತೋಶ್ರೀ ಅಕ್ಕ ಮಹಾದೇವಿ ತಾಯಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಹಾಗೂ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವ ಭೀಮಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ, ಬಸವರಾಜ ಚೌಗಲ ಶರಣರಲ್ಲಿಯೂ ಕೂಡ ವಂದನೆಗಳನ್ನು ಸಮರ್ಪಿಸಿ, ಅವರಿವರೆನ್ನದೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಪೂಜ್ಯರ ಹಾಗೂ ಮಾತೋಶ್ರೀಯವರ ಚರಣಾರವಿಂದಗಳಲ್ಲಿ ವಂದಿಸಿ, ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ಅಲ್ಲಮ ಪ್ರಭು ದೇವರ ಒಂದು ವಚನವನ್ನು ಆಧಾರವಾಗಿರಿಸಿಕೊಂಡು ಇಲ್ಲಿಯವರೆಗೆ ಪೂಜ್ಯರೆಲ್ಲರೂ ನಿಮ್ಮೆಲ್ಲರನ್ನು ಕುರಿತು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು. ಆನೆಯ ಜರಿದು ಕೋಣವ ನೇರಿದರೆ ಆರೇನು ಮಾಡುವರು, ಕಸ್ತೂರಿಯ ಜರಿದು ಕೆಸರ ಪೂಸಿದೊಡೆ ಆರೇನು ಮಾಡುವರು, ಪಾಯಸವ ಜರೆದು ಮಧ್ಯವಸಿ ಕುಡಿದರೆ ಆರೇನು ಮಾಡುವರು. ಇವು 3 ದೃಷ್ಟಾಂತಗಳದವ್ರಿ. ದೃಷ್ಟಾಂತಗಳು ಯಾಕೆ ಕೊಡ್ತಾರೆ ಅಂದರೆ, ಸಿದ್ಧಾಂತವನ್ನು ತಿಳಿಸುವುದಕ್ಕಾಗಿ, ತಿಳಿಯಲಿ ಸರಳವಾಗಿ ಅಂತೇಳಿ ದೃಷ್ಟಾಂತಗಳನ್ನು ಕೊಡ್ತಾರೆ. ದೃಷ್ಟಾಂತ ಅಂತ ಯಾವುದಕ್ಕಂತಾರೆ ಅಂದ್ರೆ, ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ ಅಂತ ಹೇಳ್ತಾರೆ. ಉಭಯ ಪಕ್ಷ ಅಂದರೆ ಇಲ್ಲಿ ಮತ್ತು ನಿಮ್ಮ ಪಕ್ಷ ತರಬೇಡ್ರಿ, ಇಲ್ಲಿ ಯಾವ ರಾಜಕೀಯ ಕಾಂಗ್ರೆಸ್ BJP ಅಂತ ಹಂಗಲ್ಲ, ಇಲ್ಲಿ ಆ ಪಕ್ಷ ಅಲ್ಲಿ ಮತ್ತು ವಾದಿ ಪ್ರತಿವಾದಿ ಅಂತ ಅರ್ಥ ಮಾಡ್ಬೋದು, ಅಥವಾ ಇಲ್ಲಿ ಹೇಳುವವರು ಕೇಳುವವರು ಅಂತ ಅರ್ಥ ಮಾಡ್ಬೋದು. ಯಾರು ಇದನ್ನು ಹೇಳ್ತಾರೋ ಅವ್ರಿಗೆ ಆ ಉದಾಹರಣೆ ದೃಷ್ಟಾಂತ ಗೊತ್ತಿರಬೇಕು. ಯಾರಿಗಾಗಿ ಹೇಳ್ತಾರೆ, ಯಾರು ಕೇಳ್ತಾರೆ ಅದನ್ನು ಅವ್ರಿಗೇನೋ ಅದು ಗೊತ್ತಿರಬೇಕು. ಅದಕ್ಕೆ ದೃಷ್ಟಾಂತ ಅಂತಾರೆ. ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ ಅಂತ ಕೆಲವೊಂದು 3 ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಆನೆಯ ಜರಿದು ಕೋಣವ ನೇರಿದರೆ ಆರೇನು ಮಾಡುವರು. ಈಗ ಒಂದು ಆನೆ ಐತಿ. ಆನೆ ಅಂದ್ರೆ ಪ್ರಾಣಿಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಿ. ಅದು ಅದ್ರ ಮೇಲೆ ಕುಂತು ಬರ್ತಿದ್ದನಂದ್ರೆ ಅವನಿಗೆ ಗೌರವ ಸಿಗ್ತೈತಿ. ಅದ್ರ ಮೇಲೆ ಕುಂತವ್ರಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಅದನ್ನು ಬಿಟ್ಟು ನೀನು ಕೋಣವನ್ನೇರಿದರೆ, ಕೋಣದ ಮೇಲೆ ಕುಂತಿದ್ರೆ ಯಾರನ್ನ ಗೌರವ ಕೊಡ್ತಾರೆ ನಿನಗೆ? ಕೋಣ ಯಾರ್ಯಾರ್ಯಾರ ಯಮ ಬರ್ತಾನ, ಹೌದಿಲ್ಲ, ಕೋಣನ ಮೇಲೆ. ಹಂಗೆ ಅದ್ರ ಮೇಲೆ ಗೌರವ ಸಿಗೋದಿಲ್ಲ ನಿನಗೆ. ಆದ್ದರಿಂದ ಗೌರವ ಪಡಿತಕ್ಕಂಥ ನೀನು ಕಾರ್ಯವನ್ನು ಮಾಡಂದ್ರೆ ನೀನು ಅದನ್ನು ಬಿಟ್ಟು ನನಗೆ ಗೌರವೇನು ಬೇಕಾಗಿಲ್ಲ ಅಂಥೇಳಿ ನೀನು ನಿಂದನೆ ಕಾರ್ಯ ಮಾಡಿದ್ರೆ ಏನು ಮಾಡೋಕ್ಕಾಗ್ತದಪ್ಪ? ಯಾರೂ ಏನು ಮಾಡೋಕ್ಕಾಗಿಲ್ಲ. ಕಸ್ತೂರಿಯ ಜರಿದು ಕೆಸರ ಪೂಸಿದೊಡೆ. ಕಸ್ತೂರಿ ಅಂದರೆ ಸುಗಂಧ, ಅದು ಸುವಾಸನೆ ಉಳ್ಳಂಥದ್ದು. ಅದನ್ನು ಹಚ್ಚಿಕೊಂಡ್ರೆ ಎಲ್ಲರೂ ಸಮೀಪ ಬರ್ತಾರೆ. ಅದನ್ನು ಬಿಟ್ಟು ನೀ ಮೈ ತುಂಬ
ಕೆಸರು ಹಚ್ಕೊಂಡಿದ್ರೆ ಯಾರೇನು ಮಾಡೋಕ್ಕಾಗ್ತತಿ. ಮೂರನೇ ದೃಷ್ಟಾಂತ ಏನು? ಪಾಯಸವ ಜರಿದು. ಪಾಯಸ ಅಂದ್ರೆ ಪಕ್ವಾನ್ನ, ಸ್ವಾದಿಷ್ಟವಾಗಿರ್ತಕ್ಕಂಥ ಅನ್ನ, ಪಕ್ವಾನ್ನ ಪಾಯಸ, ಅದನ್ನು ನೀನು ಬಿಟ್ಟು ಮದ್ಯವ ಸೇವಿಸಿದಡೆ, ದಾರು ಕುಡಿತೀನಿ ಅಂತಂದ್ರೆ ಯಾರೇನು ಮಾಡ್ತಾರ? ಇವು ಮೂರು ದೃಷ್ಟಾಂತಗಳದಾವೆ ಇಲ್ಲಿ. ಸಿದ್ಧಾಂತ ಏನು ಅಂದ್ರೆ, ಅರಿದರಿದು ಗುಹೇಶ್ವರ ಶರಣರ ಜರಿದೊಡೆ ಅಂತ ಒಂದು ಕಡೆ ಕೊಟ್ಟಿದ್ದಾರೆ, ವಾದಿಸಿದ್ದಾರೆ ಅಂತ ಮತ್ತೊಂದು ಕಡೆನೂ ಕೊಟ್ಟಿದ್ದಾರೆ. ಎರಡೂ ಅದಾವಲ್ಲಿ, ಅರ್ಥ ಒಂದೇ. ಅವೆರಡು ಶಬ್ದ ವಾದಿಸಿದರೆ ಬೇರೆಲ್ಲ, ಜರಿದು ಅಂದರೆ ಜರಿದು ಅಂದರೆ ಏನು? ಹೀಯಾಳಿಸಿ ಮಾತನಾಡಿದರೆ, ಅವರನ್ನು ನಿಂದನೆ ಮಾಡಿದರೆ, ಅವರನ್ನು ನಾವು ತೆಗಳಿದರೆ, ಹಿಂಗೆ ಅನೇಕ ಅರ್ಥಗಳದಾವ ಅದಕ್ಕೆ. ವಾದಿಸಿದರೆ ಅಂದರೆ ಅವ್ರ ಜೊತೆ ನೀನು ಸುಮ್ಮನೆ ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ವಾದ ಮಾಡಿದ್ರು ಅವ್ರನ್ನ ತೆಗಳಿದಂಗನೇ. ಹಿಂಗೆ ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ ಎಂಬಂತೆ ಅವು ಎರಡು ಶಬ್ದ ಇದ್ರೂ ಕೂಡ ಅರ್ಥ ಅಲ್ಲಿ ಒಂದೇ. ಹಂಗೆ ಅರಿದರಿದು, ಅದು ಹೆಂಗೆ ಅರಿದರಿದು. ಈಗ ಒಬ್ಬರನ್ನ ನಿಂದ ಮಾಡಕತ್ತಿ ಅಂದ್ರೆ, ನಿಂದ ಮಾಡೋದು ಕೆಟ್ಟ ಕೆಲಸ ಐತಿದು ಅಂತ ಯಾರಿಗೆ ಗೊತ್ತಿಲ್ಲ, ಗೊತ್ತೈತಿ. ಆಗಲೇ ಹೇಳಿದ್ರಲ್ಲ ಮಹಾತ್ಮರು, ನಿಂದಿಸಿದೊಡೆ ಬಂದಿರ್ಪುದು ಬಹುಪಾಪ ಅಂತ ಹೇಳಿದಾರೆ. ನಿಂದ ಮಾಡಿದ್ರೆ ಪಾಪ ಬರ್ತದೆ ಅಂತ ನಾವೇನು ತಿಳ್ಕೊಂಡಿವಿ? ಯಾವುದೋ ಒಂದು ಜೀವ ಹೊಡೆದ್ರೆ ಪಾಪ ಬರ್ತದೆ ಅಂತ ನಾವು ತಿಳ್ಕೊಂಡಿವಿ. ಇಲ್ಲ, ಅವನು ಅದರಲ್ಲ, ಅವ್ರು ಭಾಳ ಸುಮಾರು ಅದಾರ ಅಂತೇಳಿ ಒಂದು ಕೆಟ್ಟ ಮಾತನ್ನು ಅವ್ರ ಬಗ್ಗೆ ಆಡಿದಿ ಅಂದ್ರೆ ಅದೇನಾಗ್ತದ? ಪಾಪ ಬಂತ. ಮತ್ತು ಈಗ ಗೊತ್ತಿದ್ದು ಮಾಡಿದಂದ್ರೆ ಯಾರೇನು ಮಾಡೋಕ್ಕಾಗ್ತತಿ? ಅದೇ ಮಹಾಭಾರತದಲ್ಲಿ ಕೌರವರು ಪಾಂಡವರಿಗೆ ಯುದ್ಧ ನಡೆಯುವ ಪ್ರಸಂಗದಲ್ಲಿ ಹೇಳಿದರು ಬುದ್ಧಿ ಮಾತು. ಯಾರಿಗೆ? ದುರ್ಯೋಧನನಿಗೆ. ನೋಡಪ್ಪ, ನೀ ಮಾಡೋದು ಕೆಲಸ ಇದು ಸರಿಯಲ್ಲ, ತಪ್ಪೈತಿ. ಇದು ರಾಜ್ಯ ಯಾರದು? ನಿಜವಾಗಲೂ ಪಾಂಡವ್ರದೇ. ಅವರೇನು ಪೂರಾ ರಾಜ್ಯ ಬಿಡು ಅಂತಲೂ ಹೇಳ್ತಾ ಇಲ್ಲ. ಅವರು ಉಪಜೀವನಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದು ಹಳ್ಳಿ, 5 ಹಳ್ಳಿಗೆ ಕೊಟ್ರೂ ಸಾಕು, ನಾವು ಅದರಲ್ಲಿ ತೃಪ್ತಿ ಇರ್ತೀವಿ ಅಂತೇಳಿ ಅವರು 5 ಹಳ್ಳಿ ಕೇಳಕತ್ತಾರೆ. ಕೊಟ್ಟು ಬಿಡು ಅಂತೇಳಿ ಸಂಧಾನಕ್ಕೆ ಯಾರು ಬಂದಿದ್ದರು? ಶ್ರೀಕೃಷ್ಣ ಭಗವಂತ ಬಂದಿದ್ದ. ಇದು ನಾ ಮಾಡೋದು ತಪ್ಪು ಅಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲೇನು? ಆದ್ರೂ ಏನಂದ? ಸೂಜಿ ಮನೆಗೆ ಹತ್ತುವಷ್ಟು ಮಣ್ಣು ಸಹಿತ ಕೊಡೋಗಿಲ್ಲ ಅಂತ ಹೇಳ್ತಾನೆ ನಾವು. ಅಲ್ಲದೇ ಒಂದು ಶ್ಲೋಕ ಹೇಳೇನವ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನೀವು ಯಾವುದು ಪುಣ್ಯ, ಯಾವುದು ಪಾಪ, ಯಾವುದು ಧರ್ಮ, ಯಾವುದು ಅಧರ್ಮ, ಇದು ನನಗೆ ಹೇಳಕ್ಕೆ ಬರಬೇಡ್ರಿ, ನನಗೆಲ್ಲ ಗೊತ್ತೈತಿ. ಆದರೆ ಇದು ಧರ್ಮ ಐತಿ ಅಂತೇಳಿ ಗೊತ್ತಿದ್ರು ನಾನು ಅದನ್ನು ಮಾಡೋದಿಲ್ಲ. ಇದು ಅಧರ್ಮ ಐತಿ ಅಂತ ಗೊತ್ತಿದ್ರು ನಾನು ಅದನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಇಂಥವ್ರಿಗೆ ಯಾರೇನು ಮಾಡೋಕ್ಕಾಗ್ತದೆ? ಮತ್ತು ಹಾಂ, ಯಾರು ಮಾತು ಕೇಳ್ತಾರೆ ಅವ್ರಿಗೆ ಹೇಳಿದ್ರೆ ಅಲ್ಲಿ ಪ್ರಯೋಜನ ಆಗ್ತೈತಿ. ಹೇಳಿದ್ರೂ ಕೇಳೋದಿಲ್ಲ ಅಂದ್ರೆ ಅಲ್ಲಿ ಏನು ಮಾಡೋಕ್ಕಾಗ್ತೈತಿ? ಅವನು ಹೇಳ್ತಾನೆ ಮತ್ತು ಮುಂದೆ, ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತಸ್ಮಿ ತಥಾ ಕರೋಮಿ ಅಂತ ಹೇಳ್ತಾ ಇದ್ದೆ ನಾವು. ನಾನು ಹಿಂಗೆಲ್ಲ ಯಾಕೆ ಮಾಡಾಕತ್ತೀನಿ ಅಂತ ಅದಕ್ಕೆ ಕಾರಣ ಬೇರೆ ಹೇಳೇನವ, ಅದಕ್ಕೆ ಇಲ್ಲಿ ಸಂಬಂಧ ಇಲ್ಲ. ಆದ್ರೂ ಶ್ಲೋಕ ಪೂರ್ತಿ ಮಾಡಿದೆ ನಾನು ಅದನ್ನು. ಏನು ಹೇಳ್ತಾನಂದ್ರೆ, ನಾನು ಇದನ್ನು ಯಾಕೆ ಮಾಡಾಕತ್ತೀನಿ ಅಂದ್ರೆ, ನನ್ನ ಮನುಷ್ಯನಾಗ ಒಬ್ಬ ಕುಂತಾನ, ಅವನು ಏನು ಪ್ರೇರಣೆ ಮಾಡ್ತಾನೋ ಅದನ್ನು ನಾ ಮಾಡ್ತೀನಿ ಅಂತ ಹೇಳಿದೆ ನಾವು. ಆದರೆ ಹೇಳೋ ತಾತ್ಪರ್ಯ ನಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳೋದಿಲ್ಲ. ಎಷ್ಟು ಭಾಳಷ್ಟು ಇದ್ದರೂ ವಸ್ತುಗಳಿದ್ರೆ ನಮ್ಗೆ ಯಾವುದು ಜರುತ್ತೈತೆ ಅದನ್ನಷ್ಟು ನಾವು ತೊಗೋತೀವಲ್ಲ, ಹಂಗೆ ಅವನಿಗೆ ಧರ್ಮ ಗೊತ್ತೈತಿ ಅದನ್ನು ಮಾಡಂಗಿಲ್ಲ ಅಂತಾನೆ, ಅಧರ್ಮ ಅಂತ ಗೊತ್ತೈತಿ ಅದನ್ನು ಬಿಡಂಗಿಲ್ಲ ಅಂತಾನೆ. ಇಂಥವ್ರಿಗೆ ಏನು ಮಾಡೋದು? ಏನು ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಜಗತ್ತಿನಲ್ಲಿ ಎಲ್ಲ ಥರದ್ದು ಜನರು ಅದಾರ. ಇದು ಜಗತ್ತೈತಿ, ಒಂದೇ ಸಮಾನ ಇರೋಕ್ಕೆ ಬರೋಂಗಿಲ್ಲ ಇದು. ಅದಕ್ಕಂದಾಗೇ ವಿಷಮ ಸಂಸಾರವಿದನು ಕನಸಂದರಿ ಅಂತ ಇದ್ದಾರೆ. ಇದು ಜಗತ್ತು ಸಮ ಇರೋಕ್ಕೆ ಬರೋಂಗಿಲ್ಲ, ಒಬ್ರಂಗೊಬ್ಬರು ಎಲ್ಲರೂ ಇರೋಕ್ಕೆ ಬರೋಂಗಿಲ್ಲ, ಇದ್ರ ವ್ಯವಹಾರ ನಡೆಯಂಗಿಲ್ಲ. ಇರೋದ ಅದು ಹಂಗೆ. ಒಬ್ಬರು ನಿಂದಕರು ಇರೋರು, ಒಬ್ಬರು ಎಲ್ಲ ಥರ ಇರೋರು.
ಹಾಂ, ಆದ್ರೆ ಅರಿದರಿದು ಗುಹೇಶ್ವರ ಶರಣರ ಜರಿದೊಡೆ ಆರೇನು ಮಾಡೋರು? ಏನು ಮಾಡೋಕ್ಕೆ ಬರೋಂಗಿಲ್ಲ. ಆದರೂ ಒಂದು ಮಾಡ್ಬೋದು. ಈಗ ಯಾರಾದರೂ ನಮ್ಮನ್ನು ನಿಂದ ಮಾಡ್ತಾರಂದ್ರೆ ನಾವೇನು ಮಾಡಬೇಕಪ್ಪ? ನಾವು ಅವರಿಗೆ ಬೈಬೇಕೇನು? ಹಾಂ, ಮತ್ತು ಅವರು ಬೈತಾರಂದ್ರೆ ನಾವು ಬೈದಂದ್ರೆ ನಮಗೇನು ಉಳಿತಲ್ಲಿ? ಅವರದಾಗ ನಾವು ಕುಡಿದ್ವಿ, ಮತ್ತು ನಾವೇನು ಮಾಡಬೇಕು? ನಮಗೆ ಬೈತಾರಲ್ಲ ಅಂತಂದ್ರೆ ಅಲ್ಲಿ ಒಂದು ಕಡೆ ಶ್ಲೋಕದಲ್ಲಿ ಹೇಳ್ತಾರ, ನೀನು ವಿಚಾರ ಮಾಡು. ಏನು ಮಾಡು? ನಿನ್ನನ್ನು ಅವನು ನಿಂದ ಮಾಡ್ತಾನಂತ ತಿಳ್ಕೊಂಡಿಲ್ಲ ನೀನು. ನಿಂದ ಮಾಡ್ತಾನೆ. ಏನನ್ನ ಕುರಿತು ನಿಂದ ಮಾಡ್ತಾನವ? ನಿನ್ನ ದೇಹವನ್ನು ನೋಡಿ ನಿಂದ ಮಾಡ್ತಾನೋ? ಏನು ದೇಹದಲ್ಲಿರ್ತಕ್ಕಂಥ ಆತ್ಮನನ್ನು ನಿಂದ ಮಾಡ್ತಾನೋ? ವಿಚಾರ ಮಾಡಿ ನೀನು. ಆತ್ಮಾನಂ ಯದಿ ನಿಂದತಿ ಸ್ವಯಮೇವಹಿ. ತನ್ನ ಆತ್ಮನನ್ನು ಕುರಿತು ಅವನು ನಿಂದ ಮಾಡ್ತಾನಂದ್ರೆ ಏನು ತಿಳ್ಕೊ ನೀನು? ತನ್ನನ್ನು ತಾನು ನಿಂದ ಮಾಡಾಕತ್ತಾನಂತ ತಿಳ್ಕೋ. ಹಂಗ್ರಿ ನಮ್ಮನ್ನು ಬೇಯಕತ್ತಾನ, ನೀವು ಅಂತೀರಿ ತನ್ನ ತಾನು ನಿಂದ ಮಾಡಾಕತ್ತಾನಂತ ತಿಳ್ಕೋರಿ ಅಂತೀರಿ. ಹಂಗಂದ್ರೆ ಆತ್ಮ ಅಂತಕ್ಕಂಥದ್ದು ಪರಿಪೂರ್ಣ ವಸ್ತು. ಅದು ಅಲ್ಲುಂಟು ಇಲ್ಲಿಲ್ಲ ಎನ್ನದೇ ಕಾಲತ್ರಯದು ಎಲ್ಲೆಲ್ಲಿ ಪರಿಪೂರ್ಣವಾಗಿ ತುಂಬಿಯುವುದನ್ನುವಂತೆ ಅದು ಎಲ್ಲ ಕಡೆಗೆ ತುಂಬಿರ್ತಕ್ಕಂಥ ಆತ್ಮವಸ್ತು ನನ್ನಲ್ಲೇ ಐತಿ, ಅವನಲ್ಲೇ ಐತಿ. ನನ್ನಲ್ಲಿರ್ತಕ್ಕಂಥ ಆತ್ಮವೇ ಅವನಲ್ಲೇ ಐತಿ, ಅವನಲ್ಲಿರ್ತಕ್ಕಂಥ ಆತ್ಮವೇ ನನ್ನಲ್ಲೇ ಐತಿ. ಅಂದಾಗ ಆತ್ಮನನ್ನು ಕುರಿತು ನಿಂದ ಮಾಡ್ತಾನಂದ್ರೆ ತನ್ನನ್ನು ತಾನು ತೆಗೆದುಕೊಂಡ, ಬೈದ ಅಂತ ತಿಳಿದು ಸಮಾಧಾನವಾಗಿರು. ಅವನು ನೀ ಬೈಯಕ್ಕೆ ಹೋಗಬೇಡ, ಪ್ರತಿಕ್ರಿಯೆ ಮಾಡಬೇಡ. ಇಲ್ಲಪ್ಪ ಅವನು ನನ್ನ ಶರೀರವನ್ನು ಕುರಿತು ನಿಂದ ಮಾಡ್ತಾನು ಅಂತಂದೆ ಅಂದ್ರೆ ಇದು ಇಲ್ಲ. ನನ್ನ ಶರೀರವನ್ನು ಕುರಿತು ನಿಂದ ಮಾಡ್ತಾನಂದ್ರೆ ಶರೀರಂ ಯದಿ ನಿಂದತಿ ಸಹಾಯಾಸ್ತೆ ಜನಾಮಮ. ಶರೀರವನ್ನು ಕುರಿತು ನಿಂದ ಮಾಡ್ತಾನಂದ್ರೆ ನಾವೇನು ತಿಳ್ಕೊಬೇಕಂದ್ರೆ ನಮಗೆ ಭಾಳ ಉಪಕಾರ ಮಾಡಾಕತ್ತಾನಂತ ತಿಳ್ಕೊಬೇಕಂತ. ನೀವು ಅಂತೀರಿ ನಮ್ಮ ಬೈಯಾಕತ್ತಾನ, ನೀವು ಉಪಕಾರ ಮಾಡಾಕತ್ತಾನಂತ ತಿಳ್ಕೊರಿ ಅಂತ ಹೇಳ್ತಾರಲ್ಲ ಅಂತಂತೀರಿ ನೀವು. ಹೌದಿಲ್ಲ? ಏನು ಉಪಕಾರ ಮಾಡ್ತಾರಂದ್ರೆ ಶರಣರು ಈ ದೇಹವನ್ನು ಏನಂತ ಹೊಗಳ್ಯಾರ? ಅಕ್ಕ ಮಹಾದೇವಿನೇ ಹೇಳ್ತಾಳ, ಹಾಂ, ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಸುಡಲಿ ದೇಹ ಅಂತೇಳಿ ಇದನ್ನೆಲ್ಲ ತೆಗಳಾರಿಲ್ಲ ಮಹಾತ್ಮರು. ಮಲಮೂತ್ರದಿಂದ ಕುಡಿದ್ರಲ್ಲಿ ಏನೈತಿ? ಇಷ್ಟೊಂದು ಮೋಹ ಮಾಡ್ತಿದ್ರಾಗ ಇದೆಲ್ಲ ಕನಿಷ್ಠ ಅರ್ಥಾತ್ ಏಹ್ಯವಾಗಿರ್ತಕ್ಕಂಥ ಪದಾರ್ಥಗಳಿರ್ತಕ್ಕಂಥ ತುಂಬಿದಂಥ ಇದು ದೇಹ ಅಂಥೇಳಿ ಮಹಾತ್ಮರು ಕೂಡ ಇದನ್ನು ನಿಂದ ಮಾಡ್ಯಾರಂದಮೇಲೆ ನಾವು ಇದನ್ನು ನಿಂದ ಮಾಡಬೇಕು. ಮಾಡ್ಯಾರ, ಮತ್ತು ಅವರು ನಾವು ಮಾಡೋ ಕೆಲಸ ಅವ್ರು ಮಾಡಿದ್ರೆ ನಮ್ಗೆ ಉಪಕಾರ ಮಾಡಿದಂಗೆ ಆಯ್ತಿಲ್ಲ. ಈಗ ಒಂದು ಕೆಲಸ ನೀನು ಮಾಡಬೇಕಾಗೈತಪ್ಪ. ಈಗ ಅಮ್ಮವ್ರು ಹೇಳಿದರು, ಇದೊಂದು ಮಠದ್ದೊಂದು ಸ್ವಲ್ಪ ಎಲ್ಲ ಕಸ ಹೊಡೆದು ಬಿಡಪ್ಪ ಅಂಥೇಳಿ. ಇನ್ನೊಬ್ಬ ಬಂದು ಕಸ ಹೊಡೆದು ಹೋದ್ನಂದ್ರೆ ಅವನು ನಿನಗೆ ಉಪಕಾರ ಮಾಡಿದ್ನೋ ಏನು ಅಪಕಾರ ಮಾಡಿದ್ನೋ? ಉಪಕಾರ ಮಾಡಿದ್ನು. ಹಂಗೆ ನಾವು ಮಾಡೋ ಕೆಲಸ ಅವನು ಮಾಡ್ಯಾನಂದ್ರೆ ನನಗೆ ಸಹಾಯಕ ಆದರು ಅಂತ ತಿಳ್ಕೊಂಡು ನೀನು ಸಮಾಧಾನವಾಗಿರು ಅಂತ ಹೇಳ್ತಾರೆ. ಹಿಂಗೆ ತಿಳ್ಕೊಂಡೆ ಅಂದ್ರೆ ನೀನು ಸುಖಿ ಆಗ್ತದೆ. ಇಲ್ಲಾಂದ್ರೆ ಮನಸ್ಸಿಗೆ ತಾಪ ಆಗ್ತದೆ ಸುಮ್ಮನೆ. ಅವ್ರು ಬೈಯೋರು ಬೈತಾರ, ಅವ್ರ ಪಾಪದ ಬೈದರಿಗಂತೂ ಪಾಪ ಹೋಗ್ತದೆ, ಆ ಮಾತು ಬೇರೆ. ಆದ್ರೆ ನಮಗೆ ಸಮಾಧಾನ ಆಗೋದಿಲ್ಲಲ್ಲ. ನಮ್ಗೆ ಹಂಗಂತಾರ ಹಿಂಗಂತಾರ ಅಂಥೇಳಿ ನಾವು ಮನಸ್ಸಿಗೆ ಹಚ್ಕೊಂಡು ಹೋದ್ರೆ ನಮಗೆ ಬಿ ಪಿ ಶುಗರ್ ಬರ್ತವೆ. ಅದಕ್ಕಂದಾಗಿ ನಾವು ಸಮಾಧಾನ ಆಗ್ಬೇಕಂದ್ರೆ ಈ ರೀತಿಯಾಗಿ ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಒಂದು ಶ್ಲೋಕದಲ್ಲಿ ಹೇಳ್ತಾರ, ಸುಖಿಗಳು ಯಾರು ಜಗತ್ತಿನಲ್ಲಿ ಅಂತ ಕೇಳಿದ್ರೆ ಸಂಸಾರೇ ಸುಖಿನೋ ಜೀವ ಭವಂತಿ ಗುಣಗ್ರಾಹ್ಯಕ. ಸಂಸಾರದಲ್ಲಿ ಯಾರು ಸುಖಿಗಳು ಇರ್ತಾರಪ್ಪ ಅಂದ್ರೆ ಯಾರು ಸಾರಗ್ರಾಹಿ ದೃಷ್ಟಿ ಉಳ್ಳವರದಾರೋ ಅವರೇ ಸುಖಿಗಳಿರ್ತಾರೆ. ಹೌದಿಲ್ಲ? ಇಲ್ಲಾಂದ್ರೆ ಸುಖಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನ ಮುಂದೆ ಎರಡೂ ವಸ್ತು ಅದಾವೆ, ಒಂದು ಕೆಟ್ಟದ್ದು ಐತಿ, ಒಂದು ಒಳ್ಳೆಯದು ಐತಿ. ನೀನು ಯಾವುದು ಗ್ರಹಣ ಮಾಡಬೇಕು? ಒಳ್ಳೆಯದು ಗ್ರಹಣ ಮಾಡು, ಕೆಟ್ಟದ್ದು ಬಿಡು. ನೀನಲ್ಲಿ ಒಂದು ಸಲ ಗೌತಮ ಬುದ್ಧನ ಮುಂದೆ ಒಬ್ಬ ವ್ಯಕ್ತಿ ಬಂದು ಬೈಲಕ್ಕೆ ಶುರು ಮಾಡಿದಂತೆ. ಬಾಯಿಗೆ ಬಂದಂಗೆ ಎಷ್ಟು ಬೈದಂದ್ರೆ ಅರ್ಧ ಗಂಟೆ ತನಕ ಬೈದವ. ಬೈದು ಲಾಸ್ಟಿಗೆ ಹೆಂಗಾಯ್ತು ರೀ ಸ್ವಾಮಿಗಳು ಅಂತ ಕೇಳಿದ. ಗೌತಮ ಬುದ್ಧನಿಗೆ ಹೆಂಗಾಯ್ತು ರೀ ಅಂತ ಕೇಳಿದ್ನ. ಏನೂ ಇಲ್ಲ ಅಂದರು. ಏನೂ ಇಲ್ಲ, ಅರ್ಧ ತಾಸು ಬೈದಿನಿ ನಿಮಗೆ ಬಾಯಿಗೆ ಬಂದಂಗೆ.
ಅಂದಾಗ ಅವ್ರು ಹೇಳಿದರು, ನೋಡಪ್ಪ, ಈಗೊಬ್ಬ ಮನುಷ್ಯ ಗುರುಗಳ ಹತ್ರ ಹೋದಾಗ ರಿಕ್ತ ಅಸ್ತೋ ನ ಗಚ್ಚೇತ್ ರಾಜಾನಾಂ ದೇವತಾಂ ಗುರುಮ್ ಅಂತ ಹೇಳ್ದಂಗೆ ಏನೋ ಒಂದು ಹಣ್ಣು ತೊಗೊಂಡು ಹೋಗ್ಯಾನ ಗುರುಗಳ ಹತ್ರ, ತೊಗೋರಿ ಅಂತ ಕೊಡಾಕತ್ತ ನಾವು. ಆವಾಗ ಅವ್ರು ತೊಗೊಂಡ್ರೆ ಅವ್ರ ಹತ್ರ ಹೋಗ್ತಾವೆ, ತೊಗೋಲಿಲ್ಲ ಅಂದ್ರೆ ಯಾರ ಹತ್ರ ಬರ್ತಾವೆ? ಯಾವನು ಒಯ್ದಾನೋ ಅವನ ಹತ್ರನ ಉಳಿತೇವಿಲ್ಲ. ಹಂಗೆ ನೀನು ಅರ್ಧ ಗಂಟೆ ತನಕ ಬಂದು ನನ್ನ ಮುಂದೆ ಬೈದಿ ನಾನು ಅವನು ತೊಗೊಂಡಿಲ್ಲ, ನಾ ಸುಮ್ಮದೀನಿ ಅಂದಮೇಲೆ ಅವು ಯಾರ ಪಾಲದು? ಅವು ನಿನ್ನ ಪಾಲ. ಹಿಂಗೆ ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ವಿಚಾರ ಮಾಡಿದ್ರೆ ಸಾರಗ್ರಾಹಿ ದೃಷ್ಟಿಯಿಂದ ಯಾವುದು ಒಳ್ಳೆ ಪ್ರತಿಯೊಬ್ಬರಲ್ಲಿ ಒಳ್ಳೆಯದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ, ಪಾಪನೂ ಇರ್ತೈತಿ, ಪುಣ್ಯನೇ ಐತೆ ಅಂದ್ರೆ ಕೆಟ್ಟದೂ ಇರೋದ. ಯಾವುದು ನಿರ್ದೋಷಂ ಬ್ರಹ್ಮ ಮುಚ್ಚತೆ, ದೋಷರಹಿತವಾಗಿರ್ತಕ್ಕಂಥದ್ದು ಬ್ರಹ್ಮ ಒಂದೇ. ಅದನ್ನು ಬಿಟ್ಟರೆ ಜಗತ್ತಿನಲ್ಲಿ ಎಲ್ಲವೂ ದೋಷ ಉಳ್ಳುತ್ತೆ. ಅಂದಮೇಲೆ ನಾವು ಏನು ಮಾಡಬೇಕಂದ್ರೆ ಒಳ್ಳೆಯದನ್ನು ಗ್ರಹಣ ಮಾಡಿದ್ವಿ ಅಂದ್ರೆ ನಾವು ಸುಖಿಗಳಾಗ್ತಾ ಇದ್ದೀವಿ. ಸಿದ್ಧಾರೂಢರು ನೋಡ್ರಿ, ನೀವು ಸಿದ್ಧಾರೂಢರು ಚರಿತ್ರೆ ಓದಿದ್ರೆ ಗೊತ್ತಿರ್ತರ್ತಿ. ಅವರಿಗೆ ಬಂದು ಸುಮ್ಮನೆ ರೀ ವಿನಾಕಾರಣ ದಾರು ಕುಡಿಯೋರು ಬಂದು ನೀನು ದಾರು ಕುಡಿತೀಯೋ ಇಲ್ಲ ಅಂತ ಬಡಿಯೋರು, ಹೌದಿಲ್ಲ? ಎಷ್ಟು ಬಡ್ದು ಒಂದು ಸಲ ಭಕ್ತರೆಲ್ಲರೂ ಹೋಗಿದ್ರು, ಕೋಲೆಗೆ ಹಾಕಿ ಸಿದ್ಧಾರೂಢನ ಬಡ್ದು ಏನೋ ಸಪ್ಪಳ ಆಯಿತು, ಯಾರೋ ಬಂದ್ರು ಅಂತ ತಿಳ್ಕೊಂಡು ಬಿಟ್ಟು ಓಡಿ ಹೋದ್ರು. ಅವರು ಗಡಬಡಿಸಿ ಅಲ್ಲಿ ಚಪ್ಪಲ್ ಅಲ್ಲೇ ಬಿಟ್ಟು ಹೋಗಿದ್ರು. ಆವಾಗ ಸಿದ್ಧಾರೂಢರು ಏನು ಮಾಡಿದ್ರು ಗೊತ್ತೇನು? ಈ ಚಪ್ಪಲ್ ಬಿಟ್ಟು ಹೊಂಟ್ರಿಯಪ್ಪ, ತೊಗೊಂಡು ಹೋಗ್ರಿ ಅಂತೇಳಿ ಅವ್ರಿಗೆ ಹಿಂದೋಗಿ ಕೊಟ್ಟರು. ಚರಿತ್ರೆಯಲ್ಲಿ ಬರ್ತದೆ ಇವೆಲ್ಲ. ಈ ರೀತಿಯಾಗಿ ಮಹಾತ್ಮರಾಗಿರ್ತಕ್ಕಂಥವ್ರು ಸರ್ವೇ ಜನ ಸುಖಿನೋ ಭವಂತಿ ಅಂತಕ್ಕಂಥ ಅವರ ಭಾವನೆ ಇರ್ತದೆ. ಅಂದಾಗ ಅವರು ಏನಿರ್ತಾರಂದ್ರೆ ಅವ್ರ ಪಾಡಿಗೆ ಅವರು ಆರಾಮಾಗೇ ಇರ್ತಾರೆ. ಆದ್ರೆ ಸುಮ್ಮನೆ ನೀವು ಯಾಕೆ ತಿಳಿದು ಯಾಕೆ ಪಾಪ ಮಾಡ್ತೀರಿ? ನಿಮಗೆ ಒಳ್ಳೆಯ ಬುದ್ಧಿ ಹೇಳೋದ್ರ ಸಲುವಾಗಿ ಈ ವಿಷಯ. ಯಾಕಂತಂದ್ರೆ ಮನುಷ್ಯ ನಿಂದ ಮಾಡೋದು ಸ್ವಭಾವನೇ. ಆದ್ದರಿಂದ ನೋಡಪ್ಪ, ಇದು ಕೆಟ್ಟದೈತಿ, ಇದು ಮುಂದೆ ನಿಮಗೆ ದುಃಖ ಕೊಡ್ತೈತಿ. ನಿಂದನೆ ಅಂತಕ್ಕಂಥದ್ದು ಪಾಪದ ಕೆಲಸ ಹೇಳ್ಕೊಂತ ಬಂದ್ರಲ್ಲ ಮಹಾತ್ಮರು. ಯಾಕಂತಂದ್ರೆ ಕರ್ಮ ಅಂತಕ್ಕಂಥದ್ದು ಐತಲ್ಲ, ಏನು ಮುಗಿಸ್ಕೊಂಡು ಕರ್ಮರೂಪ ಬೀಜಕ್ಕೆ ಕರ್ಮ ಅಂತಕ್ಕಂಥದ್ದು ತೀರಿಸಲೇಬೇಕು. ನಾವು ಉಂಡು ತೀರಿಸಲೇಬೇಕು ಅದನ್ನು. ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಹೇಳ್ತಾ ಇದ್ದಾನೆ ಸುಭಾಷಿತಕಾರ. ನಾವು ಮಾಡಿರ್ತಕ್ಕಂಥ ಕರ್ಮ ಅದು ಶುಭ ಕರ್ಮನೇ ಆಗಿರಲಿ ಅಶುಭ ಕರ್ಮನೇ ಆಗಿರಲಿ, ಅದನ್ನು ನಾವು ಉಂಡು ತೀರಿಸಲಾರ್ದೇ ಕಲ್ಪ ಕೋಟಿ ಯುಗಗಳು ಕಳೆದರೂ ಕೂಡ ಅದು ನಾಶ ಆಗುವುದಿಲ್ಲ. ಆಗಲೇ ಹೇಳಿದ್ರಲ್ಲ, ಮಹಾತ್ಮರಿಗೆ ಒಂದು ಕುದುರೆ ಲದ್ದಿ ಇದು ಮಾಡಿದ್ದು ಕೊನೆಗೆ ಅವನು ತಿನ್ನಬೇಕಾಯಿತು. ಅಂದಮೇಲೆ ನಾವು ಉಣ್ಣಬೇಕಂತ ಇದ್ಮೇಲೆ ನಾವು ಸುಖ ಬಯಸ್ತು ದುಃಖ ಬಯಸ್ತು. ಸುಖ ಬಯಸ್ತು ಅಂದ್ರೆ ಮತ್ತು ಪಾಪದ ಕೆಲಸ ಯಾಕೆ ಮಾಡ್ಬೇಕ್ರಿ? ಹಾಂ, ಆದ್ದರಿಂದ ನೀವು ಸುಖಿಗಳಾಗಬೇಕಂತ ಬಯಸ್ತೀರಿ ಅಂದ್ರೆ ಸುಖಕ್ಕೆ ಕಾರಣವಾಗಿರ್ತಕ್ಕಂಥ ಪುಣ್ಯ ಕಾರ್ಯಗಳನ್ನೇ ಮಾಡಿರಿ. ಪಾಪ ಬ್ಯಾಡ ಅಂತೀರಿ ಅಂದಮೇಲೆ ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನ ಕುರುವಂತಿ ಮಾನವ ಪಾಪಶ್ಚತು ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅಂತ ಸುಭಾಷಿತಕಾರ ಹೇಳ್ತಾನೆ. ಮನುಷ್ಯನ ಸ್ವಭಾವ ಏನಾಗೈತೆ ಅಂದ್ರೆ ಕೆಟ್ಟದ್ದನ್ನು ಮಾಡಿಬಿಡ್ತಾನೋ, ಆದ್ರೆ ಅದ್ರ ಫಲ ದುಃಖ ಬ್ಯಾಡ ಅಂತಾನೆ. ಪುಣ್ಯ ಕಾರ್ಯಗಳನ್ನು ಮಾಡಕನ ವಲ್ಲ ಅಂತಾನ, ಪುಣ್ಯದ ಫಲ ಸುಖನ ಬಯಸ್ತಾನ. ಹೆಂಗಾಗ್ತೈತೆಪ್ಪ? ಆದ್ದರಿಂದ ನೀ ಸುಖಿ ಆಗಬೇಕಾದ್ರೆ ಮಹಾತ್ಮರ ನಿಂದ ಅಂತಕ್ಕಂಥದ್ದು ಮಾಡಬೇಡಪ್ಪ, ನಿನಗೆ ದುಃಖ ಕೊಡ್ತದದು. ಆದ್ದರಿಂದ ಅವ್ರ ಗುಣಗಾನ ಮಾಡು, ಇನ್ನು ಪುಣ್ಯ ಬರ್ತೈತಿ. ಗುಣಗಾನ ಮಾಡೋಕ್ಕಾಗಲಿಲ್ಲ ನಿನ್ನಷ್ಟಕ್ಕೆ ನೀನು ಉದಾಸೀನವಾಗಿದ್ದು ಬಿಡು. ನೀ ಅವ್ರ ನಿಂದ ಮಾಡಿ ಪಾಪವನ್ನು ಕಟ್ಕೋಬೇಡ, ದುಃಖವನ್ನು ಹೊಂದಬೇಡ ಅಂತಕ್ಕಂಥ ಮಾತನ್ನು ಇಲ್ಲಿಯವರೆಗೆ ಮಹಾತ್ಮರು ಕೂಡ ಹೇಳಿದ್ದಾರೆ. ಇನ್ನೂ ಉಪದೇಶ ಮಾಡ್ತಕ್ಕಂಥ ಮಹಾತ್ಮರು ಇದ್ದಾರೆ. ನಾವು ನೀವೆಲ್ಲರೂ ಆ ಮಹಾತ್ಮರ ಹಿತೋಪದೇಶವನ್ನು ಕೇಳಿ ನಮ್ಮ ಜೀವನವನ್ನು ಸುಖಮಯ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತಕ್ಕಂಥ ಸದ್ಬುದ್ಧಿಯನ್ನು ಆ ಸದ್ಗುರುದೇವ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕರುಣಿಸಲಿ ಅಂತೇಳಿ ನನ್ನೆರಡು ವಾಣಿಗೆ ವಿವರ ಮಾಡ್ತೇನೆ. ಓಂ ತತ್ಸತ್.